ಒಂದ್ ಕಾಲದಲ್ಲಿ ಒಂದು 40 ವರ್ಷದ ನಂತರ ಬಿಳಿ ಕೂದಲಾಗ್ತಿತ್ತು. ಇವಾಗ 12-13 ವರ್ಷಕ್ಕೇನೆ ಯಂಗ್‌ಸ್ಟರ್ಸ್ ನಲ್ಲೇ ಬಿಳಿ ಕೂದಲಾಗ್ತಾ ಇರುತ್ತೆ. ಇನ್ನು ಅವ್ರಿಗೆ ಆಪ್ಷನ್ ಇರಲ್ವಲ್ಲ ಡಾಕ್ಟರ್, ಏನ್ ಮಾಡ್ಬೇಕು ನಾವು? ಏನಾಗುತ್ತೆ ಅಂತಂದ್ರೆ, ಇಫ್ ಯಂಗ್ಸ್ಟರ್ಸ್ ನಲ್ಲಿ ಆಗ್ತಾ ಇದ್ರೆ ದೇ ಹ್ಯಾವ್ ಟು ಡೂ ಸಮಥಿಂಗ್. ಯಾಕಂದ್ರೆ ನೋಡಕ್ ಚೆನ್ನಾಗಿ ಕಾಣಲ್ಲ ಅನ್ಬೋದು. ಏನಲ್ಲ 45-50 ವರ್ಷ ಆದ್ರೆ ದೇ ಕ್ಯಾನ್ ಅಕ್ಸೆಪ್ಟ್ ಇಟ್. ಸೊ ಅಂತ ಟೈಮಲ್ಲಿ ದೇ ಹ್ಯಾವ್ ಟು ಲುಕ್ ಫಾರ್ ಸಮಥಿಂಗ್ ವಿಚ್ ಇಸ್ ಮೋರ್ ನ್ಯಾಚುರಲ್. ಓಕೆ, ಸೊ ಟ್ರೆಡಿಷನಲಿ ಪೀಪಲ್ ಯೂಶ್ವಲಿ ಮೆಹಂದಿ ಹಾಕೊಳ್ತಾರೆ. ಮೆಹಂದಿ ಇಸ್ ಲಿಟ್ ಬಿಟ್ ಆಫ್ ಸೇಫ್ ಇದೆ. ಅಥವಾ ಇಂಡಿಗೋ ಪೌಡರ್ ಯೂಸ್ ಮಾಡ್ಬೋದು. ಅದು ಯಾವುದು ಹೇರ್ ಡೈ ಎಷ್ಟು ಬ್ಲ್ಯಾಕ್ ಕೊಡ್ಲಿಲ್ಲ ಅಂದ್ರೂ ವಿ ಹ್ಯಾವ್ ಟು ಲುಕ್ ಅಟ್ ಎ ಸೇಫರ್ ಆಪ್ಷನ್. ಯಾಕೆಂತಂದ್ರೆ ಮತ್ತೆ ಅದು ಹಚ್ಚಿ ಡ್ಯಾಮೇಜ್ ಆಗೋದಕ್ಕಿಂತ ಇದನ್ನ ಕಾಪಾಡ್ಕೊಳ್ಳೋದು ಮುಖ್ಯ ಅಲ್ವಾ, ಅದಕ್ಕೋಸ್ಕರ. ಬಟ್ ಏನಂತಂದ್ರೆ ಇವಾಗ ಈ ಪ್ರಾಬ್ಲಮ್ ಏನೋ ಇದೆ, ಈ ಪ್ರಾಬ್ಲಮ್ ಕಡೆನೂ ಗಮನ ಕೊಡ್ಬೇಕಲ್ಲ. ಸೊ ಗ್ರೇಯಿಂಗ್ ಆಫ್ ಹೇರ್ ಏನಕ್ಕೆ ಆಗದೆ ಅನ್ನೋದು ಒಂದು ನೋಡ್ಕೊಬೇಕಾಗತ್ತೆ. ಇಷ್ಟೊಂದ್ಸಲಿ ಸ್ಲೀಪ್ ಕರೆಕ್ಟ್ ಆಗಲಿ ಅಂದ್ರೆ ಹೇಗೆ ಮನುಷ್ಯಂಗೆ ದಿನದ ಬೆಳಕು ಇಂಪಾರ್ಟೆಂಟು, ರಾತ್ರಿ ನೈಟ್ ಕತ್ಲೇನು ಇಂಪಾರ್ಟೆಂಟು. ಸೊ ನಾವು ಲೇಟಾಗಿ ಮಲ್ಕೊಂಡಾಗ, ಲೈಟ್ ಆಫ್ ಆಗಿಲ್ಲ, ಲೈಟ್ ಆನ್ ಆಗಿದೆ ಅಂದಾಗ ರಾತ್ರಿ ಹೊತ್ತು ನೈಟ್ ಹಾರ್ಮೋನ್ ಸೆಕ್ರೇಟ್ ಆಗಲ್ಲ. ಸೊ ಮೆಲೆಟೋನಿನ್ ಅಂತೀವಿ. ಸೊ ಹಾರ್ಮೋನ್ ಅಫೆಕ್ಟ್ ಆದರೆ ಗ್ರೇಯಿಂಗ್ ಆಫ್ ಹೇರ್ ಸ್ವಲ್ಪ ಜಾಸ್ತಿ. ಸೆಕೆಂಡ್ ಥಿಂಗ್ ಈಸ್ ಯೋರ್ ನ್ಯೂಟ್ರಿಷನ್ ಕರೆಕ್ಟ್ ಆಗಿಲ್ಲ ಅಂದರೆ ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ ಅಂತ ಹೇಳ್ತೀವಿ, ಅದರಿಂದ ಗ್ರೇಯಿಂಗ್ ಬೇಗ ಆಗುತ್ತೆ. ಸೊ ಅದಕ್ಕೆ ಈ ಎರಡು ಆಸ್ಪೆಕ್ಟ್ನ ನಾವು ಕೇರ್ ತೊಗೊಬೇಕು. ಅದಷ್ಟೇ ಅಲ್ಲದೆ ಇದಕ್ಕೆ ಏನು ಮಾಡ್ತೀವಿ ಅಂದರೆ ವಿ ಪುಟ್ ದೆಮ್ ಆನ್ ಸಪ್ಲಿಮೆಂಟ್ಸ್. ಸೊ ಕೆಲವು ಮೆಲೆಟೋನಿನ್ ಸಪ್ಲಿಮೆಂಟ್ಸ್ ಕೊಡ್ತೀವಿ, ಆಮೇಲೆ ಕೆಲವು ಬೇರೆ ಸಪ್ಲಿಮೆಂಟ್ಸ್ ಕೊಡ್ತೀವಿ. ಸೊ ಆ ಸಪ್ಲಿಮೆಂಟ್ಸ್ ಏನಾಗುತ್ತೆ ಅಂತಂದರೆ ಅದು ಸ್ವಲ್ಪ ಕಲರ್ ಪ್ರೊಡಕ್ಷನ್ನ ಇಂಪ್ರೂವ್ ಮಾಡುತ್ತೆ. ಅಷ್ಟೇ ಅಲ್ಲದೆ ತಲೆಗೆ ಹಚ್ಕೊಳ್ಳೋದಕ್ಕೆ ಕೆಲವು ಪೆಪ್ಟೈಡ್ ಸೀರಮ್ಸ್ ಬರುತ್ತೆ. ಸೊ ಆ ಪೆಪ್ಟೈಡ್ಸ್ನು ಸ್ವಲ್ಪ ಈ ಹೇರ್ದು ಮೆಲನಿನ್ ಪ್ರೊಡಕ್ಷನ್ ಇಂಪ್ರೂವ್ ಮಾಡಿದ್ರೆ ಒಂದು ಗ್ರೇಯಿಂಗ್ನ ಫರ್ದರ್ ಜಾಸ್ತಿ ಆಗೋದನ್ನ ಪ್ರಿವೆಂಟ್ ಮಾಡ್ಬೋದು. ಎರಡನೇದು ಕೆಲವು ಸಲ ಇಫ್ ವಿ ಹ್ಯಾವ್ ಸ್ಟಾರ್ಟೆಡ್ ಅರ್ಲಿ ಎಲ್ಲ ರಿವರ್ಸ್ ಆದರೂ ಆಗುತ್ತೆ. ಸೊ ಈ ಥರ ಮಾಡಿದ್ರೆ ಓವರ್ ಆಲ್ ಇಂಪ್ರೂವ್ ಮಾಡ್ಕೊಬೋದು.